A very good morning to all my dear viewers. Welcome to my YouTube channel. This is Arun Giredi here. In the last class of GST subject, we are discussing in brief about some 2 marks questions. Let us continue the next part of that 2 marks question. Now in today's class, first we'll discuss the expand, NEFT, RTGS, ISP and ISD. There are 4 important expansion is given. Number 1, NEFT. NEFT andre ಏನ್ರಿ National Electronic Fund Transfer. NEFT indicates National Electronic Fund Transfer. Now the second one is called RTGS. RTGS indicate Real Time Gross Settlement. RTGS indicate Real Time Gross Settlement. Now the third one is called ITC. ITC indicate Input Tax Credit. ITC indicate Input Tax Credit. Now the fourth one is called as ISP. ISP indicate Input Service Provider. ISP indicate Input Service Provider. And last one ISD. ISD indicate Input Service Distributor. Input Service Distributor. So these are all some expansion. So first NEFT. NEFT indicates National Electronic Fund Transfer. RTGS indicates Real Time Gross Settlement. ITC indicate Input Tax Credit. Then ISP indicate Input Service Provider. Then ISD indicate Input Service Distributor. So these are all some expansion. Next question is 2 marks question. Give any 2 examples of actionable claim. Actionable claim ಗೆ 2 ಉದಾಹರಣೆಗಳನ್ನು ಕೊಡಿರಿ ಅಂತ ಕೊಟ್ಟಾರ ಅವರು. Now actionable claim ಅಂದ್ರೆ right to get which is not received, not yet received. ಯಾವುದನ್ನು ನಾವು ರಿಸೀವ್ ಮಾಡಂಗಿಲ್ಲ ಅದ್ರ ಮೇಲೆ ಹಾಕಿರತ್ತೆ ನಮ್ಗೆ ಅದನ್ನ ವಾಪಸ್ ತಗೋದು ಲೀಗಲಿ ಕಾನೂನು ಮುಖಾಂತರ ನಾವು ಅದನ್ನ ವಾಪಸ್ ತಗೋದು ಅದು ಆ್ಯಕ್ಷನೇಬಲ್ ಕ್ಲೇಮ್ ಆಗ್ತೈತೆ. ಸೊ ಎಕ್ಸಾಂಪಲ್ ಏನು ಅಂದರೆ ನಂಬರ್ 1 ಈಸ್ ಕಾಲ್ಡ್ ಆಸ್ ಕ್ಲೇಮ್ ಟು ಎನಿ ಡೆಟ್ ಅದರ್ ದ್ಯಾನ್ ಮಾರ್ಟ್ಗೇಜ್. ಮಾರ್ಟ್ಗೇಜ್ ಅಂದ್ರೆ ನಾವು ಒತ್ತೆ ಇಟ್ಟಿರ್ತೀವಿ ಅಷ್ಟೇನ. ಸೊ ಆ ಮಾರ್ಟ್ಗೇಜ್ ಒತ್ತೆ ಇಟ್ಟಿದ್ದನ್ನು ಬಿಟ್ಟು ಮಿಕ್ಕಿದೆಲ್ಲ ಡೆಟ್ಟನ್ನು ನಾವೇನು ಮಾಡ್ಬೋದು ರೀ ರಿಕವರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಅರಿಯರ್ಸ್ ಆಫ್ ರೆಂಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅರಿಯರ್ಸ್ ಆಫ್ ರೆಂಟ್. ನೀವು ಒಂದು ಮನೆ ಬಾಡಿಗೆ ಕೊಟ್ಟಿರ್ತೀರಿ, ಆ ಮನೆ ಬಾಡಿಗೆ 3 ತಿಂಗಳಿಂದ ಕೊಟ್ಟಿರಂಗಿಲ್ಲ ಅವರು. ಸೊ 3 ತಿಂಗಳಿಂದ ಕೊಟ್ಟಿರಂಗಿಲ್ಲ ಅಂದ್ರೆ ನೀವು ಆ ರೆಂಟನ್ನು ತೆಗೆದುಕೊಳ್ಳೋ ಹಾಕಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಷನೇಬಲ್ ಕ್ಲೇಮ್. ಸೊ ಅರಿಯರ್ಸ್ ಆಫ್ ರೆಂಟ್ ಅಂದರೆ ಇರೋದು ಆ್ಯಕ್ಷನೇಬಲ್ ಕ್ಲೇಮ್. ಇದು ಅದರ್ ದ್ಯಾನ್ ಮಾರ್ಟ್ಗೇಜ್ ಅಂತ ಕರಿತೀವಿ ನಾವು. ಆಮೇಲೆ ಎನಿ ಬೆನಿಫಿಷಿಯಲ್ ಇಂಟ್ರೆಸ್ಟ್ ಇನ್ ಮೂವೇಬಲ್ ಪ್ರಾಪರ್ಟಿ. ಅಂದರೆ ಮೂವೇಬಲ್ ಪ್ರಾಪರ್ಟಿ ಅಂದರೆ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಕ್ಕಂಥ ಪ್ರಾಪರ್ಟಿ, ಶೇರ್ಸ್, ಡಿವೆಂಚರ್, ಬಾಂಡ್ಸ್ ಇವೆಲ್ಲ ಇರ್ಬೋದು. ಅದ್ರ ಮೇಲೆ ಇಂಟ್ರೆಸ್ಟ್, ಬೆನಿಫಿಷಿಯಲ್ ಇಂಟ್ರೆಸ್ಟ್ ಅಂದರೆ ಪ್ರತಿಫಲವನ್ನು ಪಡೆದ್ರೆ ಅದಕ್ಕೆ ಏನ್ರಿ ಎಕ್ಸಾಂಪಲ್ ಆಫ್ ಆ್ಯಕ್ಷನೇಬಲ್ ಕ್ಲೇಮ್. ಆಮೇಲೆ ಫ್ಯಾಕ್ಟ್ರಿಂಗ್ ಆಫ್ ಡೆಟರ್ಸ್. ಫ್ಯಾಕ್ಟ್ರಿಂಗ್ ಆಫ್ ಡೆಟರ್ಸ್ ಅಂದರೆ ಸಾಲ ಕೊಡತಕ್ಕಂಥ ವ್ಯಕ್ತಿಗಳು ಸಾಲವನ್ನು ರಿಸೀವ್ ಮಾಡ್ಕೊಂಬಂದಿರ್ತಾರೆ ಅವರು. ಕ್ರೆಡಿಟ್ ಕಲೆಕ್ಷನ್ ಅವ್ರಿಗೆ ಫ್ಯಾಕ್ಟ್ರ್ ಅಂತ ಕರಿತೀವಿ ನಾವು. ದ್ಯಾಟ್ ಈಸ್ ಆಲ್ಸೋ ಆ್ಯಕ್ಷನೇಬಲ್ ಕ್ಲೇಮ್. ಅಂದರೆ ಏನು ರೀ, ನೀವು ಮತ್ತೊಬ್ಬರಿಗೆ ಸಾಲ ಕೊಟ್ಟಿರ್ತೀರಿ, ಆ ಸಾಲವನ್ನು ರಿಕವರ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಫ್ಯಾಕ್ಟರ್. ಸೊ ಅವ ಏಜೆಂಟ್ ಇದ್ದಂಗೆ. ಸೊ ಅವಾಗ ನಾವು ಏನು ಕೊಟ್ಟಿರ್ತೀವಿ ಕಮಿಷನ್. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಸಾರ್ಟ್ ಆಫ್ ಆ್ಯಕ್ಷನೇಬಲ್ ಕ್ಲೇಮ್. Another example is called lottery ticket. Lottery ticket is also one example of ಏನಂತ ಕರಿತೀವಿ ನಾವು ಆ್ಯಕ್ಷನೇಬಲ್ ಕ್ಲೇಮ್ ಅಂತ ನಾವಲ್ಲಿ ಕರಿಬೋದು. ಲಾಟ್ರಿ ಟಿಕೆಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಆಫ್ ಆ್ಯಕ್ಷನೇಬಲ್ ಕ್ಲೇಮ್. ಸೊ ದ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಅಡ್ರೆಸ್ ಆಫ್ ರೆಕಾರ್ಡ್. ದಿಸ್ ಕ್ವಶನ್ ಈಸ್ ಆಸ್ಕ್ ರಿಪಿಟೇಟಿವ್ಲಿ. ಅಡ್ರೆಸ್ ಆಫ್ ರೆಕಾರ್ಡ್, ದಾಖಲೆಯ ವಿಳಾಸ ಅಂತ ಕರಿತೀವಿ, ದಾಖಲಿಸುವ ವಿಳಾಸ ಅಂತ. ಓಕೆ. ಸೊ ಅಡ್ರೆಸ್ ಆಫ್ ರೆಕಾರ್ಡ್ ಮೀನ್ಸ್ ಇಟ್ ಈಸ್ ದ ಅಡ್ರೆಸ್ ಆಫ್ ರಿಸಿಪಿಯಂಟ್. ಈ ವರ್ಡ್ ಬಹಳ ಮುಖ್ಯ ನೋಡಿ. It is the address of recipient which is available in record. Which is available in record. ಎಲ್ಲಿ ಅವೈಲೇಬಲ್ ಇರ್ತಿರೋದು ರೆಕಾರ್ಡ್ ಒಳಗೆ. ಯಾರು ರೆಕಾರ್ಡ್ ಒಳಗೆ? ರೆಕಾರ್ಡ್ ಆಫ್ ಸಪ್ಲೈಯರ್. ನೋ, ವಾಟ್ ಈಸ್ ದ ಪಾಯಿಂಟ್ ಹಿಯರ್? ಇಟ್ ಈಸ್ ದ ಅಡ್ರೆಸ್ ಆಫ್ ರಿಸಿಪಿಯಂಟ್. ಇಟ್ ಈಸ್ ದ ಅಡ್ರೆಸ್ ಆಫ್ ರಿಸಿಪಿಯಂಟ್ ವಿಚ್ ಈಸ್ ಅವೈಲೇಬಲ್ ಇನ್ ರೆಕಾರ್ಡ್. ವಿಚ್ ಈಸ್ ಅವೈಲೇಬಲ್ ಇನ್ ರೆಕಾರ್ಡ್. ಯಾರು ರೆಕಾರ್ಡ್ ಹೋಗಿರ್ತೈತೆ ರೀ? ಸಪ್ಲೈಯರ್ಸ್. ಅಂದರೆ ಏನು ರೀ, ಪೂರೈಕೆದಾರರು ಯಾವ ಪ್ಲೇಸ್ಗೆ ಗೂಡ್ಸನ್ನು ಕಳಿಸ್ಕೊಡ್ಬೇಕು ಅನ್ನೋದು ಅಡ್ರೆಸ್ ಅವ್ರ ಕಡೆ ಇರ್ತೈತೆ. ಆ ಅಡ್ರೆಸ್ಗೆ ಏನಂತ ಕರಿತೀವಿ? ಅಡ್ರೆಸ್ ಆಫ್ ರೆಕಾರ್ಡ್ ಅಂತ ಕರಿತೀವಿ. ವೈ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್? ಬಿಕಾಸ್ ಇಟ್ ಟ್ರೈ ಟು ಡಿಟರ್ಮೈನ್ ದ ಪ್ಲೇಸ್ ಆಫ್ ಸಪ್ಲೈ. ಇಟ್ ಟ್ರೈ ಟು ಡಿಟರ್ಮೈನ್ ದ ಪ್ಲೇಸ್ ಆಫ್ ಸಪ್ಲೈ ಅಂದರೆ ಪೂರೈಕೆಯ ಸ್ಥಳವನ್ನು ಇದು ನಿಗದಿಪಡಿಸುತ್ತದೆ. ಪ್ಲೇಸ್ ಆಫ್ ಸಪ್ಲೈಯರ್ ಟು ದಿ ರಿಜಿಸ್ಟರ್ಡ್ ಪರ್ಸನ್. ಟು ದಿ ರಿಜಿಸ್ಟರ್ಡ್ ಪರ್ಸನ್. ಯಾರು ರೀ? ರಿಜಿಸ್ಟರ್ಡ್ ಪರ್ಸನ್, ನೋಂದಾಯಿಸಲ್ಪಟ್ಟ ವ್ಯಕ್ತಿಯ ವಿಳಾಸ ಅದರಲ್ಲಿ ಇರಬೇಕು ಅಂತ. ಆಮೇಲೆ ಏನು ಕನ್ಸಿಡರ್ ಮಾಡ್ಬೋದು ಅಂದರೆ
It is in such case place has not been specifically provided as per the section 9 of IGST Act. So in simple word, address of record indicate it is the address of a recipient. It is the address of a recipient which is available in suppliers. Why it is a very important? Because supplier want to supply the goods and service. ಹಾಗಾಗಿ ಅವಂಗ ಒಂದು ಸ್ಥಳ ಬೇಕು, ಯಾವ ಸ್ಥಳಕ್ಕೆ ಅವ ಗೂಡ್ಸ್ ಕಳಿಸ್ಕೊಡ್ಬೇಕು ಅನ್ನುವ ಜ್ಞಾನ ಅವಂಗೆ ಇರೋದಿಲ್ಲ. ಹಾಗಾಗಿ ಅವ ಅಡ್ರೆಸ್ ಅಂದ್ರೆ ಆ ಅಡ್ರೆಸ್ಸನ್ನು ಅವ ರೆಕಾರ್ಡ್ ಮೇಂಟೈನ್ ಮಾಡಿರ್ತಾನೆ. ದೆನ್ ಕ್ವಶನ್, ವಾಟ್ ಈಸ್ ರಿವರ್ಸ್ ಚಾರ್ಜ್? ರಿವರ್ಸ್ ಚಾರ್ಜ್ ತಿರುಗುಳಿ ಅಂತ ಕರಿತೀವಿ ನಾವು, ತಿರುಗುಳಿ ಪಟ್ಟಿ ಅಂತ. ಓಕೆ, ರಿವರ್ಸ್ ಚಾರ್ಜ್ ಅಂದ್ರೆ ಯೂಶ್ವಲಿ ದ ಟ್ಯಾಕ್ಸ್ ಈಸ್ ಚಾರ್ಜ್ ಆನ್ the person who earn the income direct, but reverse charge is a mechanism where it is a mechanism paddhati where recipient of goods and service is liable to pay the GST instead of supplier. ಏನು ಹೇಳ್ತಾರೆ ಅವರು? Instead of supplier of a goods and service, who is a responsible person to pay the goods is called recipient. So recipient is a responsible person to pay the tax instead of supplier. Now what is the point here? Instead of supplier, who is supposed to liable to pay the tax? Recipient of a goods and service is liable to pay the tax. That is called as a reverse charge. So reverse charge mechanism ಅಂದ್ರೆ ಏನು ಅಂದ್ರೆ, ಸಪ್ಲೈಯರ್ ಬದಲಾಗಿ ಅಂದ್ರೆ ಪೂರೈಕೆದಾರನ ಬದಲಾಗಿ ಯಾರು ಟ್ಯಾಕ್ಸನ್ನು ಕಟ್ಟಬೇಕ್ರಿ? ರಿಸಿಪಿಯಂಟ್ ಅಥವಾ ಕಸ್ಟಮರ್, ಬಯರ್ಸ್. ಇನ್ಸ್ಟೆಡ್ ಆಫ್ ಅ ಸೆಲ್ಲರ್, buyer is paying the tax. Marketing language ಒಳಗೆ ಹೇಳ್ಬೇಕಂದ್ರೆ, instead of a seller, buyer is paying the tax. That is called reverse charge. But tax language ಒಳಗೆ ಹೇಳ್ಬೇಕಂದ್ರೆ, instead of a supplier of goods and service, the recipient of a goods and service is liable to pay the tax. That is called as a reverse charge. Next one is, what is exempt supply? Exempt supply ಅಂದ್ರೆ ವಿನಾಯಿತಿ ಪೂರೈಕೆ ಅಂದ್ರೆ ಏನು ಅಂತ. Exempt supply definition care. ಡಿಫೈನ್ ಕೇಳಿದಾಗ ಅಕಾರ್ಡಿಂಗ್ ಟು ಆಥರ್ಸ್ ಬರೀಬೇಕು. 2 subsection 47 ಆಫ್ CGST ಆ್ಯಕ್ಟ್. CGST ಕಾಯ್ದೆ 247 ಪ್ರಕಾರ ಎಕ್ಸಾಮ್ ಸಪ್ಲೈ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಸಪ್ಲೈ ಆಫ್ ಎನಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆರ್ ಬೋತ್ ವಿಚ್ ಅಟ್ರಾಕ್ಟ್ ನಿಲ್ ರೇಟ್ ಆಫ್ ಟ್ಯಾಕ್ಸ್ ಆರ್ ವಿಚ್ ಮೇ ಬಿ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 11 ಅಂಡರ್ ಸೆಕ್ಷನ್ 6 ಆಫ್ IGST ಆ್ಯಕ್ಟ್. 11 ಆರ್ ನೋಡಿ ಎರಡದು ಅಂಡರ್ ಸೆಕ್ಷನ್ 11 ಆರ್ 6 ಆಫ್ IGST ಆ್ಯಕ್ಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಎಕ್ಸೆಂಪ್ಟ್ ಸಪ್ಲೈ. ನೋಡಿ ವರ್ಡ್ ಒಳಗೆ ಆನ್ಸರ್ ಐತಿ. ಎಕ್ಸೆಂಪ್ಟ್ ಅಂದ್ರೆ ವಿಚ್ ಈಸ್ ನಾಟ್ ಅಟ್ರಾಕ್ಟಿಂಗ್ ಎನಿ ಟ್ಯಾಕ್ಸ್. ವಾಟ್ ಇಟ್ ಮೀನ್ಸ್? ವಿಚ್ ಈಸ್ ನಾಟ್ ಅಟ್ರಾಕ್ಟಿಂಗ್ ಎನಿ ಕೈಂಡ್ ಆಫ್ ಟ್ಯಾಕ್ಸ್. ದಟ್ ಈಸ್ ಕಾಲ್ಡ್ ಆಸ್ ಅ ಎಕ್ಸೆಂಪ್ಟ್ ಸಪ್ಲೈ ವಿಚ್ ಈಸ್ ನಾಟ್ ಕಮ್ಸ್ ಅಂಡರ್ ಟ್ಯಾಕ್ಸ್. ಸೊ ದಟ್ ಈಸ್ ಕನ್ಸಿಡರ್ ಆಸ್ ಅ ಎಕ್ಸೆಂಪ್ಟ್ ಸಪ್ಲೈ. ಫುಲ್ಲಿ ಟ್ಯಾಕ್ಸ್ ಫ್ರೀ ಅಥವಾ ಫುಲ್ಲಿ ಎಕ್ಸೆಂಪ್ಟೆಡ್, ನಿಲ್ ರೇಟ್ ಅಂತೂ ಕರಿತೀವಿ ನಾವು. ಯಾವುದು ನಿಲ್ ರೇಟ್ ಅಂದ್ರೆ ದರ ಇರೋಂಗಿಲ್ಲ, ಟ್ಯಾಕ್ಸ್ ದರ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಎಕ್ಸೆಂಪ್ಟ್ ಸಪ್ಲೈ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ಹೂ ಈಸ್ ಅ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್? ಕ್ಯಾಶುವಲ್ ಡೀಲರ್ ಅಂತಲೂ ಕರೀತಾರೆ, ಇನ್ನೊಂದು ಹೆಸರು. ಹೂ ಈಸ್ ಅ ಕ್ಯಾಶುವಲ್ ಡೀಲರ್? ದ ಆನ್ಸರ್ ಈಸ್ ದ ಪರ್ಸನ್ ಹೂ ಮೇಕ್ ಒಕೇಶನಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಈ ವರ್ಡ್ ಬಹಳ ಮುಖ್ಯ. ಫಸ್ಟ್ ವರ್ಡ್, ದ ಪರ್ಸನ್ ಹೂ ಮೇಕ್ ಒಕೇಶನಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಒಕೇಶನಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಯಾವ ವ್ಯಕ್ತಿ ಸಂದರ್ಭಾನುಸಾರ ವ್ಯವಹಾರವನ್ನು ಮಾಡ್ತಾನೆ ಅವ ಏನಾಗ್ತಾನೆ ರೀ? ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಆಗ್ತಾನೆ. ಆಮೇಲೆ he may be as a principal or agent in any state or union territory. ನೋಡಿ, ಅವ ಯೂನಿಯನ್ ಟೆರಿಟರಿ ಒಳಗರ ಬಿಸ್ನೆಸ್ ಮಾಡ್ಬೋದು, ಸ್ಟೇಟ್ಸ್ ಒಳಗರ ಬಿಸ್ನೆಸ್ ಮಾಡ್ಬೋದು. ಪಾಯಿಂಟ್ ಏನು ಅಂದರೆ ಇಲ್ಲಿ, ಹೂ ಈಸ್ ಅ ಡೂಯಿಂಗ್ ಒಕೇಶನಲ್ ಬಿಸ್ನೆಸ್. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಹೂ ಈಸ್ ಡೂಯಿಂಗ್ ಅ ಒಕೇಶನಲ್ ಬಿಸ್ನೆಸ್. 3 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಫಸ್ಟ್ ಒನ್ ಈಸ್ ಹೂ ಈಸ್ ಡೂಯಿಂಗ್ ಅ ಒಕೇಶನಲ್ ಬಿಸ್ನೆಸ್. ಹೂ ಹ್ಯಾಸ್ ಕಂಪಲ್ಸರಿಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಒಕೇಶನಲಿ ಮಾಡಿದ್ರು ಆಯಿತು, ಬಿಟ್ಟರು ಆಯಿತು. ನಂಬರ್ 3, ಹೂ ಈಸ್ ದ ಪರ್ಸನ್ ಹೂ ಈಸ್ ನಾಟ್ ಹ್ಯಾವಿಂಗ್ ಎನಿ ಪ್ಲೇಸ್ ಆಫ್ ಬಿಸ್ನೆಸ್. ಹೂ ಈಸ್ ನಾಟ್ ಹ್ಯಾವಿಂಗ್ ಎನಿ ಪ್ಲೇಸ್ ಆಫ್ ಬಿಸ್ನೆಸ್. ಯಾವುದೇ ರೀತಿಯಾದಂಥ ಸ್ಥಳವನ್ನು ಹೊಂದಿರಂಗಿಲ್ಲ, ಅವಾಗ ನಾವು ಏನಂತ ಕರಿತೀವಿ? ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಅಂತ. ಸೊ ಕ್ಯಾಶುವಲ್ ಡೀಲರ್ ಅಂತ ಕರಿಬೇಕಂದ್ರೆ ಪಾಯಿಂಟ್ ಏನು ಅಂದ್ರೆ, ಯಾವಾಗಾರ ಒಮ್ಮೆ ಬಿಸ್ನೆಸ್ ಮಾಡ್ತಾನೆ. ಪಾಯಿಂಟ್ ನೋಡ್ರಿ, ಯಾವಾಗಾರ ಒಮ್ಮೆ ಬಿಸ್ನೆಸ್ ಮಾಡ್ತಾನೆ, ಅವ್ನ ಬಿಸ್ನೆಸ್ ಏನಾಗ್ಬೇಕು ರೀ? ರಿಜಿಸ್ಟ್ರೇಷನ್ ಆಗಬೇಕು, ನೋಂದಾವಣೆ ಆಗಬೇಕು. ಆಮೇಲೆ ಅವಂಗೆ ಫಿಕ್ಸ್ಡ್ ಬಿಸ್ನೆಸ್ ಪ್ಲೇಸೇ ಇರೋಂಗಿಲ್ಲ. ಸೊ ಇವಂಗೆ ನಾವೇನಂತ ಕರಿತೀವಿ? ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್. ಕ್ಯಾಶುವಲ್, ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಅನುಕೂಲ ಆಗುತ್ತೋ ಅವಾಗ ಬಿಸ್ನೆಸ್ ಮಾಡ್ತಾನವ. ಸೊ ಹಾಗಾಗಿ ಅವನು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ನೆನಪಿಟ್ಕೊರಿ,
casual taxable person is compulsorily got registered. Okay, so the remaining 2 marks question will be discussed in next class. Thank you for watching the video.